ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾರ್ಮಲ್ ಆಗಿ ನಾನು ಕೆಲವೊಂದು ಗಿಡಗಳ ಬಗ್ಗೆ ಹಾಗೆ ಕೆಲವೊಂದು ರೆಸಿಪಿಗಳನ್ನ ತೋರಿಸ್ತಾ ಇದ್ದೆ. ಆದರೆ ಇವತ್ತು ಬಹಳ ಬೇಸರದಿಂದ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ರೀಸನ್ ಏನು ಗೊತ್ತಾ? ನಾವು ಸಾಮಾನ್ಯವಾಗಿ ಕನ್ನಡ ಮೂವಿಗಳು ಪೈರಸಿ ಆಗೋದು ನೋಡಿದ್ದೀವಿ. ಆದರೆ ಇವತ್ತು ನಮ್ಮ ಕನ್ನಡಿಗರ ಒಂದು ದುರಾದೃಷ್ಟ ಅಂತ ಹೇಳ್ಬೋದು. ನಾನೊಂದು ಬುಕ್ ಬೇಕು ಅಂತ ಹೇಳಿ ಒಂದು ಬುಕ್ನ ಪರ್ಚೇಸ್ ಮಾಡಿದೆ. ರವಿ ಬೆಳಗೆರೆ ಸರ್ ಅವ್ರದ್ದು ತುಂಬ ಫೇಮಸ್ ಆಗಿರುವಂಥದ್ದು, ಹಾಗೆ ಬಹಳ ಉತ್ತಮವಾದಂಥ ಒಂದು ಬುಕ್ಕು. ಆಸೆನ ತಗೊಂಡು, ಯಾಕಂದ್ರೆ ನಾನು ಸ್ವಲ್ಪ ಓದಿದ್ದೆ, ನನಗೆ ಇನ್ನೂ ಸಹ ಓದಬೇಕು ಅಂತ ಹೇಳಿ ಆಸೆನ ಒಂದು ಬುಕ್ನ ನಾನು ಬೈ ಮಾಡ್ತೀನಿ. ಎಲ್ಲಿ ಬೈ ಮಾಡಿದ್ದು ಅಂತ ಹೇಳಿದ್ರೆ ಮೀಶೋ ಆ್ಯಪಲ್ಲಿ. ಆ್ಯಕ್ಚುಲಿ ಈ ಒಂದು ಬುಕ್ನ ಪ್ರೈಸ್ ಬಂದು ಸುಮಾರು ನಿಮಗೆ 350 ರೂಪಾಯಿ ಇದೆ. ಆದರೆ ನಾನು ಗೂಗಲ್ ಸರ್ಚ್ ಮಾಡಿದಾಗ ನನಗೆ ಕೇವಲ 168 ರೂಪಾಯಿಗೆ ಮೀಶೋದಲ್ಲಿ ಸಿಗುತ್ತೆ. ಸರಿ ಅಂತ ಹೇಳಿ ನಾನು ತರಿಸ್ಕೊಳ್ತೇನೆ. ಡಿಸ್ಪ್ಯಾಚ್ ಆಗುತ್ತೆ. ಡಿಸ್ಪ್ಯಾಚ್ ಆದದ್ದು ಡೆಲ್ಲಿಯಿಂದ. ನನಗೆ ಆವಾಗಲೇ ಡೌಟ್ ಆಯಿತು, ಕನ್ನಡದ ಒಂದು ಬುಕ್ಕು ಬೆಂಗಳೂರಲ್ಲಿ ಪಬ್ಲಿಷ್ ಆಗುವಂಥದ್ದು ಡೆಲ್ಲಿಯಿಂದ ಯಾಕೆ ಬರುತ್ತೆ ಅಂತ ಹೇಳಿ ಭಾಳಷ್ಟು ನನಗೆ ಒಂದು ಕನ್ಫ್ಯೂಷನ್ ಇತ್ತು. ಆದರೆ ಬಂದಾಗ ಬಹಳ ದುಃಖ ಆಯಿತು. ಯಾಕಂತಂದರೆ ಈ ಒಂದು ಬುಕ್ ನೋಡ್ಬೋದು ನೀವು, ಇದು ಪೈರಸಿ ಅಂದರೆ ನಕಲಿ ಪುಸ್ತಕವನ್ನು ನಾನು ರಿಸೀವ್ ಮಾಡಿಕೊಂಡೆ. ಇದರ ಒಂದು ಕಲರ್ ನೋಡುವಾಗಲೇ ನಿಮಗೆ ಅಂದಾಜು ಆಗ್ಬೋದು. ನೋಡಿ, ತುಂಬ ಡಲ್ ಇದೆ. ಹಿಂದ್ಗಡೆ ರವಿ ಬೆಳಗೆರೆ ಸರ್ ಇದ್ದಾರೆ, ಅವ್ರದ್ದು ಕೂಡ ಫೋಟೋ ನೋಡಿ ಎಷ್ಟು ಡಲ್ ಇದೆ. ಈ ರೀತಿಯ ಒಂದು ಬುಕ್ಕನ್ನು ನಾನು ರಿಸೀವ್ ಮಾಡಿಕೊಂಡಾಗ ನಿಜವಾಗ್ಲೂ ಮನಸ್ಸಿಗೆ ಬಹಳ ಬೇಜಾರಾಯಿತು. ಹಾಗೆ ನೀವು ಒಳಗಡೆ ಫೋಟೋಗಳು ನೋಡ್ಬೋದು, ಯಾವುದು ಕೂಡ ಒಂದು ಒಳ್ಳೆಯ ಕ್ವಾಲಿಟಿ ಇಲ್ಲ. ಇದು ಕ್ಲೀನಾಗಿ ಗೊತ್ತಾಗುತ್ತೆ ನಕಲಿ ಪುಸ್ತಕ ಅಂತ ಹೇಳಿ. ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ, ಈ ರೀತಿಯ ನಕಲಿ ಪುಸ್ತಕಗಳನ್ನು ನಾವು ಕೊಂಡುಕೊಂಡು ನಾವೇ ಓದಿ ನಕಲಿ ಮಾಡುವವರನ್ನು ಎನ್ಕರೇಜ್ ಮಾಡ್ತಾ ಇದ್ದೀವಿ. ನಿಮ್ಮನ್ನು ಜಸ್ಟು ಮೀಶೋ ಆ್ಯಪಲ್ಲಿ ತೋರಿಸ್ತೀನಿ. ಮೀಶೋ ಆ್ಯಪಲ್ಲಿ ಈ ಬುಕ್ನ ಸರ್ಚ್ ಮಾಡಿದ್ರೆ ನೋಡ್ಬೋದು, ಇವಾಗ ಪ್ರೆಸೆಂಟಾಗಿ 171 ರೂಪೀಸ್ ಅಂತ ಇದೆ. ಅದರಲ್ಲಿ ಏನೋ ಆಫರೆಲ್ಲ ಇದಾಗುತ್ತೆ ಅಂತೆ. ಅವನು MRP ಎಷ್ಟಾಗಿದೆ ಗೊತ್ತಾ? 187 ರೂಪಾಯಿ MRP ಹಾಕಿದ್ದಾನೆ. ನಿಮ್ಗೆ ಇಲ್ಲಿ ಕಾಣ್ತಿದೆಯಲ್ಲ ಗೊತ್ತಿಲ್ಲ ನನಗೆ, ಬೇಕಾದ್ರೆ ನೀವು ಸಹ ಒಂದು ಸರ್ಚ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಇದಕ್ಕೆ ಸುಮಾರು 1293 ಜನ ರೇಟಿಂಗ್ಸ್ ಕೊಟ್ಟಿದ್ದಾರೆ. 718 ಜನ ರಿವ್ಯೂನ ಹಾಕಿದ್ದಾರೆ. ರಿವ್ಯೂ ಚೆನ್ನಾಗಿದೆ. ಎಷ್ಟಿದೆ? 4.3 ಇದೆ. ಇಷ್ಟು ರಿವ್ಯೂನ ಕೊಟ್ಟಿದ್ದಾರೆ. ಇಷ್ಟು ಜನ ಓದೋರಿಗೆ ಒಬ್ರಿಗೂ ಕೂಡ ಇದು ಫೇಕ್ ಬುಕ್ ಅಥವಾ ನಕಲಿ ಪುಸ್ತಕ ಅಂತ ಗೊತ್ತೇ ಆಗಲಿಲ್ಲ. ನಾನು ಪ್ರತಿಯೊಂದು ರಿವ್ಯೂಗಳನ್ನೆಲ್ಲ ನೋಡಿದೆ. ಯಾರಾದರೂ ಕಡಿಮೆ ಕೊಟ್ಟಿದ್ದಾರೆ ರಿವ್ಯೂ ಅಂತೇಳಿ, ಎಲ್ಲ ಔಟ್ ಆಫ್ 5 ಕೊಟ್ಟಿದ್ದಾರೆ. ಬುಕ್ಕಿಗೆ ಔಟ್ ಆಫ್ 5 ಕೊಡೋದು ತಪ್ಪಿಲ್ಲ, ಬುಕ್ ಚೆನ್ನಾಗಿದೆ. ಆದರೆ ಇಲ್ಲಿ ಸೇಲ್ ಮಾಡ್ತಿರುವಂತಹ ಈ ಪುಸ್ತಕಕ್ಕೆ ಔಟ್ ಆಫ್ 5 ಕೊಟ್ಟಿದ್ದು ನಮ್ಮ ದುರಾದೃಷ್ಟ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಕನ್ನಡಿಗರಿಗೆ ಯಾಕೆ ಇದ್ರ ಬಗ್ಗೆ ಗೊತ್ತಿಲ್ಲವೋ ಅಂತ ನನಗೆ ಗೊತ್ತಿಲ್ಲ. ತುಂಬ ಜನ ಕನ್ನಡದಲ್ಲೇ ಇದಕ್ಕೆ ರಿವ್ಯೂನ ಹಾಕಿದ್ದಾರೆ. ಈ ಪುಸ್ತಕ ತುಂಬ ಉತ್ತಮವಾಗಿ, ಧನ್ಯವಾದಗಳು, ಪುಸ್ತಕ ಚೆನ್ನಾಗಿದೆ. ಅಂದರೆ ಪುಸ್ತಕ ಒಳಗಿರುವಂಥ ವಿಷಯ ಚೆನ್ನಾಗಿದೆ, ಆದರೆ ಪುಸ್ತಕ ಚೆನ್ನಾಗಿಲ್ಲ. ಎಲ್ಲರೂ ಅದೇ ಕೊಟ್ಟಿದ್ದಾರೆ. ಒಬ್ಬರೂ ಕೂಡ ಎಲ್ಲಿಯೂ ಕೂಡ ಇದು ಫೇಕ್ ಬುಕ್ ಅಂತ ಹೇಳಿ ಮೆನ್ಷನ್ನೇ ಮಾಡಲಿಲ್ಲ. ನಮಗೆ ಒರಿಜಿನಲ್ ಬುಕ್ಕಿಗೂ ಫೇಕ್ ಬುಕ್ ನೋಡುವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಎಲ್ಲಿಯೂ ಕೂಡ ಕೊಡಲೇ ಇಲ್ಲ ಫೇಕ್ ಬುಕ್ ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ ಫೋಟೋವನ್ನು ಸಹ ಹಾಕಿದ್ದಾರೆ. ನಾನು ನೋಡಿ, ಇಲ್ಲಿ ಕಾಣ್ತಿದ್ದಲ್ವಾ, ಎಲ್ಲ ಫೋಟೋ ಸಮೇತ ಹಾಕಿದ್ದಾರೆ. ಆದರೆ ಫೇಕ್ ಅಂತೇಳಿ ಯಾರು ಕೂಡ ಹಾಕಲಿಲ್ಲ. ಆದರೆ ನಾನು ಇಲ್ಲಿ ಕ್ಲೀನಾಗಿ ರೇಟಿಂಗ್ಸ್ನ ಒಂದು ಸ್ಟಾರ್ ಕೊಟ್ಟಿದ್ದೇನೆ. ಆ್ಯಕ್ಚುಲಿ ಸ್ಟಾರ್ ಕೊಡಬಾರ್ದು ಅಂದ್ಕೊಂಡು, ಬಟ್ ಅಲ್ಲಿ ಕೊಡಬೇಕಾಗತ್ತೆ. ರಿವ್ಯೂನು ಸಹ ಅಲ್ಲಿ ನಾನು ತುಂಬ ಕ್ಲೀನಾಗಿ ಕೊಟ್ಟಿದ್ದೀನಿ. ಇದು ಬಂದು ರಿಯಲ್ ಆದ ಬುಕ್ಕಲ್ಲ, ಹಾಗಾಗಿ ಯಾರು ಕೊಂಡ್ಕೋಬೇಡಿ ಅಂತ ಹೇಳಿ. ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಕೊಂಡ್ಕೊಳ್ತಾರೆ. ಸಿಗುವಂಥದ್ದೇನು? ಈ ರೀತಿಯ ನಕಲಿ ಪುಸ್ತಕಗಳು. ಆ್ಯಕ್ಚುಲಿ ನಾನು ಇದನ್ನು ನಮ್ಮ ಭಾವನಾ ಬೆಳಗೆರೆ ಅವರಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಟ್ಯಾಗ್ ಮಾಡ್ತೀನಿ. ಹಾಗೆಯೇ ಇದನ್ನು ಪಬ್ಲಿಷ್ ಮಾಡಿದಂಥವ್ರು ಕೂಡ ಹಾಗೆ, ಅದು ಕೂಡ ಭಾವನಾ ಪ್ರಕಾಶನ ಅಂತ ಹೇಳಿ ಅವ್ರದ್ದೇ, ನಾನು ಅವರಿಗೆ ಟ್ಯಾಗ್ ಮಾಡಿರ್ತೀನಿ. ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆದ ಆ್ಯಕ್ಷನ್ ತಗೊಳ್ಳಿ. ಈ ರೀತಿ ಕನ್ನಡಕ್ಕೆ ಅನ್ಯಾಯ ಆಗೋದನ್ನು ಕನ್ನಡಿಗರಾಗಿ ನಾವು ಸಹಿಸ್ಕೊಳ್ಬಾರ್ದು. ಅದು ಅಲ್ಲದೆ ನಾನೊಬ್ಬ ಪುಸ್ತಕ ಪ್ರೇಮಿ ಆಗಿರೋದ್ರಿಂದ ನನಗೆ ಇದನ್ನ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ನಾನು ನಾರ್ಮಲಾಗಿ ಯಾವುದೇ ವಿಷಯಗಳ ಬಗ್ಗೆ ಆಗಲಿ ನಾನು ವಿಡಿಯೋನ ಮಾಡೋದಿಲ್ಲ. ಆದರೆ ಈ ಬುಕ್ಕನ್ನು ನಾನು ಹಿಡಿದಾಗ ನನಗೆ ಬಹಳಷ್ಟು
ನೋವಾಯಿತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದೊಂದು ತುಂಬ ಉತ್ತಮವಾದ ಬುಕ್ಕು. ನಾನು ಆಲ್ಮೋಸ್ಟ್ ಬುಕ್ಕನ್ನು ತರಿಸ್ಕೊಳ್ತಾ ಇರ್ತೀನಿ ನಾನು. ಈಗ ಇದೇ ಬುಕ್ಕನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಹಾಕಿದ್ದೀನಿ, ಬರ್ತಾ ಉಂಟು, ನೋಡಬೇಕು ಅಂತ ಹೇಳಿ. ಅದು ಕೂಡ ಫೇಕಾ ಅಥವಾ ರಿಯಲ್ ಬುಕ್ ಬರುತ್ತಾ ಅಂತ ಹೇಳಿ. ನಿಮಗೆ ರಿಯಲ್ ಬುಕ್ಕು ಒಳಗಡೆ ಪುಟವನ್ನು ನೋಡಿದಾಗ ಗೊತ್ತಾಗುತ್ತೆ. ಇದು ಪುಟ ನೋಡಬೇಕಂತ ಇಲ್ಲ, ಹೊರಗಡೆ ಈ ಒಂದು ಬೈಂಡ್ ನೋಡುವಾಗಲೇ ನಮಗೆ ಫೀಲ್ ಆಗುತ್ತೆ ಇದು ರಿಯಲ್ ಬುಕ್ ಅಲ್ಲ ಅಂತೇಳಿ. ನೋಡಿ, ಒಂದು ಶೈನಿಂಗ್ ಇಲ್ಲ, ಏನೂ ಇಲ್ಲ, ತುಂಬ ಪ್ರಿಂಟ್ ಡಲ್ ಇದೆ. ಒಳಗಡೆ ನಾವು ಪೇಜನ್ನು ನೋಡಿದಾಗ್ಲಂತೂ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ, ಹರಿದು ಬಿಸಿರಬೇಕು ಅಂತ ಅಷ್ಟು ಸಿಟ್ಟು ಬರ್ತಾಯಿದೆ. ಆದರೆ ಈ ಬುಕ್ಕನ್ನು ಹರಿಬಾರ್ದು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಆ್ಯಕ್ಚುಲಿ ರಿಟರ್ನ್ ಹಾಕ್ತೀನಿ, ಯಾಕಂದ್ರೆ ನನಗೆ ಬೇಡ. ನಾವು ಅಂಥವರಿಗೆ ಬಿಸ್ನೆಸ್ ಕೊಟ್ಟು ಅಂಥವರ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಮಾಡೋದು ಬೇಡ. ಹಾಗಾಗಿ ನಾನು ಇದನ್ನು ರಿಟರ್ನ್ ಹಾಕ್ತೀನಿ. ನಿಜವಾಗ್ಲೂ ಹೌದು, ಈ ಒಂದು ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಅನ್ನೋ ಬುಕ್ಕು ಬಹಳಷ್ಟು ಚೆನ್ನಾಗಿದೆ. ಇದರ ಕಥೆಯನ್ನು ಓದಬೇಕು, ತುಂಬ ಚೆನ್ನಾಗಿದೆ. ಆದರೆ ನಾನು ಈ ಬುಕ್ಕಲ್ಲಿ ಒಂದು ಅಕ್ಷರವನ್ನು ಕೂಡ ನಾವು ಓದಲಿಲ್ಲ, ಅಂದರೆ ಒಳಗಡೆ ಇರುವಂಥ ಒಂದು ಅಕ್ಷರವನ್ನು ಸಹ ಓದಲಿಲ್ಲ. ಅಷ್ಟೊಂದು ಬೇಸರ ಅಂತ ಅನ್ನಿಸ್ತು. ದಯವಿಟ್ಟು ನಿಮಗೆ ಸಾಧ್ಯ ಆದರೆ ಈ ಬುಕ್ಕನ್ನು ಓದಿ, ತುಂಬ ಚೆನ್ನಾಗಿದೆ. ನೋಡಿ, ನಿಮಗೆ ನಾನು ಅವರ ಪ್ಯಾಕನ್ನು ಸಹ ತೆಗೆದಿಟ್ಟಿದ್ದೀನಿ, ಹಾಗೆ ಅಡ್ರೆಸ್ಸು ಕ್ಲೀನಾಗಿ ಗೊತ್ತಾಗಬೇಕು ಅಂತ ಹೇಳಿ. ನಿಮಗಿಲ್ಲಿ ಕಾಣ್ತಾ ಇದ್ದಿರಬಹುದು, ಕಾಣ್ತಾ ಇದ್ದರೆ ಸಾಧ್ಯ ಆದರೆ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಲಿಕ್ಕಾದರೆ ಆ್ಯಕ್ಷನ್ ತೊಗೊಳ್ಳಿ. ನಾನು ಬೇಕಾದ್ರೆ ಓದಿ ಹೇಳ್ತೀನಿ. ಬುಕ್ಸ್ ಶಾಪ್ಸ್ ಅಂತ ಹೇಳಿ, ಹೌಸ್ ನಂಬರ್ 1366, ಗಲ್ಲಿ ನಂಬರ್ 6/7, ನಾಗ್ ಮಂದಿರ್ ರೋಡ್, ಜೈನ್ ನಗರ್, ಡೆಲ್ಲಿ 11. ಸಾಧ್ಯ ಆದರೆ ಒಂದು ಆ್ಯಕ್ಷನ್ ತಗೊಂಡು ಇಂಥವರಿಂದ ನಮ್ಮ ಕನ್ನಡ ಬುಕ್ಕನ್ನು ಉಳಿವೆಗಾಗಿ ನಾವು ಸ್ವಲ್ಪ ಹೋರಾಡೋಣ ಅಂತ ಹೇಳಿ. ಒಂದು ವೇಳೆ ಭಾವನೆ ಬೆಳಗೆರೆಯವರು ಈ ಒಂದು ವಿಡಿಯೋ ನೋಡಿದರೆ ಅಥವಾ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಇದೆ, ಈ ರೀತಿಯ ಆನ್ಲೈನಲ್ಲಿ ಸೇಲ್ ಆಗುವಂಥದ್ದನ್ನ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡಿ. 100% ಸಾಧ್ಯ ಇಲ್ಲ, ಸಾಧ್ಯ ಆಗುತ್ತೆ ಯಾವಾಗ ಗೊತ್ತಾ, ನಮ್ಮಂಥ ಓದುಗರು ಇದ್ರ ಬಗ್ಗೆ ರಿಪೋರ್ಟ್ನ ಮಾಡಿದಾಗ ಖಂಡಿತವಾಗ್ಲೂ ಸಾಧ್ಯ ಇದೆ. ಆದಷ್ಟು ಯಾರಾದರೂ ಇಂಥ ನಿಮಗೆ ಅನುಭವ ಆಗಿದ್ದರೆ ನೀವು ಅವರಿಗೊಂದು ಕಾಲ್ ಮಾಡ್ಬೋದು. ನೋಡಿ ಇಲ್ಲಿ ಕಾಲ್ ಮಾಡಿ, ನಂಬರ್ ಇದೆ, ಸರಿ, ಯಾವುದು ಭಾವನಾ ಪ್ರಕಾಶನ ಅವ್ರದ್ದು ನಂಬರ್ ಇದೆ. ಈ ನಂಬರಿಗೂ ಸಹ ನೀವು ನೋಡಿ, ಇಲ್ಲಿ ನಂಬರ್ ಇದೆ, ಈ ಬುಕ್ಕಲ್ಲೇ ನಂಬರ್ ಕೊಟ್ಟಿದ್ದಾನೆ ಪುಣ್ಯಾತ್ಮ. ಈ ಬುಕ್ಕಲ್ಲಿರುವಂಥ ನಂಬರನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಇವನು ಪ್ರಿಂಟ್ ಮಾಡುವವನಿಗೆ ಕನ್ನಡ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ, ಹಾಗಾಗಿ ಅದನ್ನು ಇಟ್ಟಿದ್ದಾನೆ. ಇಲ್ಲಾಂತಂದರೆ ಅದನ್ನು ಅವನು ಅಳಿಸಿರ್ಬೋದು, ಬಟ್ ಅಳಿಸ್ಲಿಲ್ಲ, ಪುಣ್ಯಕ್ಕೆ ಇದೆ. ಹಾಗಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಸಹ ಕಾಂಟ್ಯಾಕ್ಟ್ ಮಾಡ್ತೇನೆ, ಒಂದು ರಿಪೋರ್ಟ್ ಮಾಡುವ. ಇದೇ ರೀತಿ ಎಲ್ಲರೂ ಕೈ ಜೋಡಿಸಿದಾಗ ಕನ್ನಡ ಫಿಲಮ್ ಆಗಲಿ, ಕನ್ನಡ ಬುಕ್ ಆಗಲಿ, ಇದನ್ನು ನಾವು ನೈಜತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕನ್ನಡದ ಬುಕ್ನ ಓದುಗರೇ ಕಮ್ಮಿ, ಓದುವಂತಹ ಬೆರಳೆಣಿಕೆ ಜನರು. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಕಡಿಮೆಗೆ ಸಿಗುತ್ತೆ ನಿಜ, ಆದರೆ ನಿಮಗೆ ನಿಜವಾಗಿ ಓದಿದಂತಹ ಆ ಒಂದು ಫೀಲ್ ಸಿಗೋದಿಲ್ಲ. ಬುಕ್ ಮುಟ್ಟುವಾಗ ನಮಗೊಂದು ಫೀಲ್ ಆಗಬೇಕು, ಇದೊಂದು ಬುಕ್ ಚೆನ್ನಾಗಿದೆ, ಈ ಬುಕ್ ನಾನು ಓದಬೇಕು ಅನ್ನೋದೊಂದು ಫೀಲ್ ಆಗಬೇಕು. ಆವಾಗಲೇ ಆ ಬುಕ್ಕನ್ನ ಓದಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಕೆಲವರು ಅಂದ್ಕೊಳ್ಬೋದು ಬುಕ್ಕು ನಕಲಿನೋ ಅಸಲಿನೋ, ನಮಗೆ ಒಳಗಿರುವಂತಹ ವಿಷಯ ನಮ್ಮ ತಲೆಗೆ ಹೋದು ಸಾಕು ಅಂತೇಳಿ. ನಿಜ, ಆದರೆ ಈ ಬುಕ್ಕನ್ನು ನಾವು ಇವತ್ತು ಓದಿ ನಾಳೆ ಅದನ್ನು ಎಸೆಯೋದಿಲ್ಲ, ಇದನ್ನು ತೆಗೆದಿರ್ತೀವಿ. ಇನ್ನೊಂದು ವರ್ಷ ಹೋಗಿ 2 ವರ್ಷ ಹೋಗಿಯೂ ನಾವು ಈ ಬುಕ್ಕನ್ನು ನೋಡಿದಾಗ, ಈ ಬುಕ್ಕನ್ನು ಮುಟ್ಟಿದಾಗ ಆ ಕತೆ ಸಂಪೂರ್ಣವಾಗಿ ನಮ್ಮ ಮನಸ್ಸಲ್ಲಿ ಇನ್ನೊಮ್ಮೆ ಆಗಿ ನಮಗೆ ಕ್ರಿಯೇಟ್ ಆಗ್ತಾ ಹೋಗಬೇಕು. ಅದ್ರ ಬಗ್ಗೆ ನಮಗೆ ಇನ್ನೊಮ್ಮೆ ನೆನಪಾಗಬೇಕು, ಹಾಗಿರಬೇಕು. ಬುಕ್ಕನ್ನು ಇನ್ನೊಮ್ಮೆ ಓದಬೇಕು ಅಂತ ಅನ್ನಿಸ್ಬೇಕು. ದಯವಿಟ್ಟು ಎಲ್ಲರಲ್ಲೂ ಒಂದು ರಿಕ್ವೆಸ್ಟು, ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನನ್ನಂತಹ ಓದುಗರಿಗೆ ಒಂದು ಅವೇರ್ನೆಸ್ ಮೂಡಲಿ ಅಂತ ಹೇಳಿ ನನ್ನೊಂದು ಬಯಕೆ. ಎನಿವೆ, ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ನಮಸ್ಕಾರ.